ಹಲೋ ವೀಕ್ಷಕರೇ, ನಾವೀಗ ನಮ್ಮ ಮನೆಯ ತೋಟವನ್ನು ತೋರಿಸುತ್ತಿದ್ದೇನೆ. ಈಗ ನೋಡ್ತಿದ್ರಿ ಅಲ್ಲ, ಇದು ನಮ್ಮ ಮನೆಯ ಎಡ್ಕಿ ಮರದಲ್ಲಿ ಆಗಿರುವ ಎಡಕ್ಕಿ. ಹಾಗೆ ಮೇಲೆ ತೋರ್ತಿದ್ದೀಯಾ, ಮೇಲೆ ತೋರ್ತಿತ್ತಲ್ಲ, ಅದೇ ಹೂವಿನ ಕೊನೆಯಿಂದ ಎಡ್ಕಿ ಹಾಕೋದು ಎಲ್ಲರಿಗೂ ಗೊತ್ತಲ್ಲ. ಇಲ್ಲೆಲ್ಲ ನೋಡಿ, ಬಾಳಿ ಮರ ಎಲ್ಲ ಉಂಟು. ಇತ್ತೀಚೆಗೆ ನಟ್ಟಿದ್ದ ಎಡ್ಕಿ ಗಿಡ ಹೆಂಗೆ ಬೆಳೆದಿದೆ ಅಂತ. ಇದು ನಮ್ಮ ತೆಂಗಿನ ಸಸಿ. ಇದು ನಮ್ಮ ತೋಟ. ನಮ್ಮ ಮನೆಯ ಎಲ್ಲ ತೋಟವನ್ನು ಈಗ ನಿಮಗೆ ತೋರಿಸ್ತಿದ್ದೇವೆ. ಹಾಗೆ ನೋಡಿ, ಸುಮ್ಮನೆ ಇರಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕು ಮಾಡಿ. ಎಲ್ಲ ನೋಡ್ತಿದ್ರಿ ಅಲ್ಲ. ಇಲ್ಲಿ ಒಂದು ಲಿಂಬು ಗಿಡ ನಟ್ಟಿದ್ದೀವಿ. ಅಲ್ಲಿ ಒಂದು ಲಿಂಬುನೂ ಇಲ್ಲ ಇದರಲ್ಲಿ. ಕಾಣ್ತಿತ್ತಾ? ಕಾಣಿ, ಸುಮಾರು ಎಡಕ್ಕಿ ಎಲ್ಲ ಆಗಿದೆ. ತೋರಿಸ್ತಿದ್ದೇವೆ ನಾವು. ಕಾಣಿ, ತೆಂಗಿನ ಸಸಿ ಇದು. ತೆಂಗಿನ ಸಸಿ ಇಲ್ಲಿ ನೋಡಿ, ಸುಮಾರು ಎಡಕ್ಕಿ ಆಗಿತ್ತು ನೋಡಿ. ತೋರುತ್ತಾ? ತೆಂಗಿನ ಸಸಿ. ಬಾಳಿ ಮರ ತೋರಿಸ್ತಿದ್ದೆ. ಅಡಿಕೆ ಎಲ್ಲ ಕಾಣಿ ಹೇಗಾಗಿದೆ. ತೆಂಗಿನ ಕಟ್ಟಿ ಬುಡ ಮಾಡೋದಷ್ಟೇ ಅದಲ್ಲ. ಈಗ ಇದೇ ತಿಂಗಳಲ್ಲಿ ಮಾಡೋದಿದ್ದಲ್ಲ ತೆಂಗಿನ ಸಸಿ ಬುಡ ಎಲ್ಲ ನೋಡ್ತಿದ್ದೀವಲ್ಲ. ರೌಂಡಪ್ಪು ತೋರಿಸ್ತಿದ್ದೀವಿ. ಬಾಳೆ ಗಿಡ ಕಾಣ್ತೀನಿ. ಈ ಮನೆ ತೋರ್ತಿತ್ತಾ? ಇದು ಇತ್ತೀಚೆಗೆ ಮನೆ ಹೋಗ್ಲದ್ದು. ಫೆಬ್ರವರಿ 7-8-2025 ಆದ್ದಿದ್ದು ನಮ್ಮ ಮನೆ ಇದು ಒಳಗೆಲ್ಲ ನಿಮಗೆ ಲಾಗ್ ಮಾಡಿ ಕಳಿಸ್ತು ಅಕ್ಕ. ಇಲ್ಲಿ ಕಾಣಿ, ಇದು ನಮ್ಮ ಮನೆಯ ಕಬ್ಬಿನ ಗಿಡ ಹ್ಯಾಂಗಾಗಿದೆ ನೋಡಿ ಬೆಳೆದು. ಇದು ದ್ವಾದಶಿಗೆ ಹಾಕುತ್ತೇವೆ. ಕಾಣಿ, ತೆಂಗಿನ ಮರ. ಇದು ಒಂಚೂರು ಬೆಳಿಲ್ಲಪ್ಪ, ಎಂತಾಯ್ತೇನು ಕಾಣ್ತೀನಿ. ಈಗ ನಮ್ಮ ಚಿಕ್ಕಮ್ಮನ ತೋಟಕ್ಕೆ ಹೋಗ್ತಿದ್ದೇವೆ ನೋಡಿ. ಚಿಕ್ಕಮ್ಮನ ತೋಟಕ್ಕೆ ಹೋಗ್ತಿದ್ದೇವೆ ನೋಡಿ. ನನ್ನ ಚಿಕ್ಕಮ್ಮನ ತೋಟಕ್ಕೆ ಹೋಗ್ತಿದ್ದೇವೆ. ಹಿಂಗಾಗಿದೆ ನೋಡಿ. ಇದೊಂಚೂರು ದೊಡ್ಡ ತೋಟ. ನಮ್ಮ ದನ ಕರುಗಳನ್ನು ತೋರಿಸುತ್ತೇವೆ ಅಕ್ಕ. ಇವತ್ತು ಬೆಳಗ್ಗೆ ಇಷ್ಟು ಗೋಪೂಜೆ ಆದ್ದು. ತೋರುತ್ತಾ? ಹಾಗಿತ್ತಂತ ತೋಟ ಕಾಣಿ. ಹಾಗೆ ಅಡಿಕೆ ಎಲ್ಲ ಬಿಟ್ಟು ಇಲ್ಲಿ ಇನ್ನೂ ಅಡಿಕೆ ಬೀಳಲ್ಲ, ಹಾಗಾಗಿದೆ. ಇನ್ನು ಸ್ವಲ್ಪ ತೆಗೆದರೆ ಹೂವಲಾಗಿ ಎಡ್ಕಿ ಬೀಳುತ್ತದೆ. ಇದು ಗೊತ್ತಿತ್ತಾ? ನೋಡಿ ಹೇಗಿತ್ತು ನಮ್ಮ ಚಿಕ್ಕಮ್ಮನ ತೋಟ. ತೋರುತ್ತಲ್ಲ, ಮತ್ತೇನು ತೋರಿಸೋದಿಲ್ಲ. ನಮ್ಮ ಈಗ ದನ ಕರುಗಳನ್ನು ತೋರಿಸುತ್ತೇವೆ.
ಬನ್ನಿ ನೋಡೋಕ್ಕೆ ಹೋಗುವ. ದನ ಕರುಗಳನ್ನು ತೋರಿಸೋಕ್ಕೆ ನಾವು ನೋಡೋಕ್ಕೆ ಹೋಗ್ತಿದ್ದೇವೆ. ಬನ್ನಿ. ಅಂಬು ಅಂದ್ರೆ ಗತಿಗೆ ಕಾಣುತ್ತೇವೆ ಇದನ್ನು. ಇವತ್ತಷ್ಟೇ ಪೂಜೆ ಆದ್ದು ನೋಡ್ತಿದ್ದೆ ಅಲ್ಲ. ಒಂದನ ಇಲ್ಲಿದೆ, ಇನ್ನೊಂದು ಕರು ಅಲ್ಲಿತ್ತು ನೋಡಿ. ಇದು ಊರ್ದನ, ಇದು ನಮ್ಮ ಮನೆ ಬದಿ ಮಾತಾ ತೋರಿಸ್ತೇವೆ ನೋಡಿ. ಈಗ ಆಗಿದೆ ಅಂತ ನಮ್ಮ ಮನೆ ಫುಲ್ ರೌಂಡ್ ಅಪ್ ತೋರಿಸ್ತಿದ್ದೆ. ಈಗ ಕಳ ಬದಿ ನೋಡಿ ಇದೆ. ಸೂಪರ್ ಇದ್ದರೆ ಹಾಗೆ ಕಮೆಂಟ್ ಮಾಡಿ, ಯೂಟ್ಯೂಬ್ ಚಾನಲ್ ಒಕ್ಕೋಡಿ. ಹೈಟ್ ಆಗಿ ತೋರಿಸ್ತಿದ್ದೀವಿ ನೋಡಿ. ನಾವು ಮನೆ ತೋರಿಸ್ತಿದ್ದೆ ಎಲ್ಲರಿಗೆ. ನೀ ಎಂತ ಮಾಡ್ತೀರ ಇವತ್ತು ಅದೇ ಕೆಲಸ